ಈ ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ ಆಪರೇಷನ್ ಫುಟ್ಪಾತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗ ಇದು. ಅಂದ್ರೆ ಫುಟ್ಪಾತ್ ತೆರವು ವಿಚಾರದ ಬೆನ್ನಲ್ಲೇ ಜಿಪಿಎ ಅಧಿಕಾರಿಗಳು ಮತ್ತೊಂದು ಬಿಗ್ ಆಪರೇಷನ್ ಮಾಡೋದಕ್ಕೆ ರೆಡಿ ಆಗಿರೋದು. ಅದೇ ರಸ್ತೆ ಬದಿಯಲ್ಲಿ ಅನಾಥವಾಗಿ ಪಾರ್ಕ್ ಮಾಡಿ ಇಟ್ಟಿರ್ತಾರಲ್ಲ, ವರ್ಷಾನುಗಟ್ಟಲೆ ತಿಂಗಳನ್ನಗಟ್ಟಲೆ ವಾಹನಗಳನ್ನು ನಿಲ್ಲಿಸಿರ್ತಾರಲ್ಲ, ಅದನ್ನ ಜಪ್ತಿ ಮಾಡಬೇಕು ಅಂತ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಆರ್ಡರ್ ಪಾಸ್ ಮಾಡಿದ್ದಾರೆ. ಫುಟ್ಪಾತ್ ತೆರವು ಬೆನ್ನಲ್ಲೇ ಜಿಪಿಎ ಬಿಗ್ ಆಪರೇಷನ್ ಮತ್ತೊಂದು ಮಾಡ್ತಾ ಇದೆ. ರಸ್ತೆ ಬದಿಯಲ್ಲಿ ಅನಾಥವಾಗಿ ವಾಹನಗಳನ್ನು ನಿಲ್ಲಿಸಿದ್ರೆ ಅದನ್ನ ಜಪ್ತಿ ಮಾಡಬೇಕಂತ ವಿಳಂಬ ಧೋರಣೆ ಆಗ್ತಾ ಇರೋದ್ರಿಂದಾಗಿ ಈ ಸಭೆಯಲ್ಲಿ ಸಚಿವರು ತೀವ್ರ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ದೀರ್ಘಕಾಲದಿಂದ ಇರೋ ಅನಾಥ ವಾಹನಗಳನ್ನ ತೆರವು ಮಾಡೋದಕ್ಕೆ ಕೌಂಟೌನ್ ಶುರುವಾಗ್ತಾ ಇದೆ. ಎಲ್ಲಂದ್ರಲ್ಲಿ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ನಿಂತಲ್ಲೇ ನಿಂತಿರುವಂತ ಜಾಗದಲ್ಲಿ ಗಾಡಿಗಳಿರ್ತವೆ. ಜಿಪಿಎ ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಮಹತ್ವದ ಸಭೆಯಲ್ಲಿ ಮಹತ್ವದ ತೀರ್ಮಾನ ತಗೊಂಡಿದ್ದಾರೆ. ಅನಾಥ ವಾಹನಗಳನ್ನು ತೆರವು ಪ್ರಕ್ರಿಯೆ ಮಾಡ್ತಾ ಇರೋದಕ್ಕೆ ತಡವಾಗ್ತಾ ಇದೆ. ಹಾಗಾಗಿ ಸಭೆಯಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ರು. ಇದ್ರ ಬಗ್ಗೆ ಬೇಗ ಆಕ್ಷನ್ ತಗೊಳ್ಬೇಕು ಅಂತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದ್ದಾರೆ. ವಾಹನವನ್ನ ರಸ್ತೆಯಿಂದ ತೆರವುಗೊಳಿಸುವ ಮೊದಲು ಮಾಲೀಕರಿಗೆ ನೋಟಿಸ್ ಕೊಡಲಾಗುತ್ತೆ. ನೋಟಿಸ್ ಕೊಟ್ಟ ಮೇಲೂ ಕೂಡ ಯಾರೂ ಬರಲಿಲ್ಲ ಅಂತಂದ್ರೆ ಅದು ಸೀಸ್ ಮಾಡಿದ್ಮೇಲೆ ಅದನ್ನ ನೇರವಾಗಿ ಎಲ್ಲಿ ಕಳಿಸ್ತಾರೆ? ಕಸದ ಡಂಪಿಂಗ್ ಯಾರ್ಡ್ಗೆ ಶಿಫ್ಟ್ ಮಾಡ್ತಾರೆ, ಸ್ಕ್ರಾಪ್ಗೆ ಹಾಕ್ಬಿಡ್ತಾರೆ. ಶುಕ್ರವಾರದಿಂದಲೇ ರಸ್ತೆ ಬದಿ ವಾಹನಗಳ ತೆರವು ಪ್ರಕ್ರಿಯೆ ಆರಂಭ ಆಗತ್ತೆ. ನಗರದ ಹಲವು ಭಾಗಗಳಲ್ಲಿ ಈ ರೀತಿಯಾಗಿ ನೋಡ್ತೀವಿ ನಾವು. ನಿಂತಲ್ಲೇ ನಿಂತಿರ್ತವೆ ಗಾಡಿಗಳು. ಅದಕ್ಕೆ ಅಪ್ಪ ಅಮ್ಮನೇ ಇರೋದಿಲ್ಲ, ಅಂದರೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ರಸ್ತೆ ಬದಿಯಲ್ಲಿ ನಿಲ್ಲಿಸ್ಬಿಟ್ಟಿರ್ತಾರೆ. ಧೂಳಿ ಹಿಡಿದಿರುತ್ತೆ ಆ ಗಾಡಿ. ನೋಡಿ, ಈ ಥರದ್ದು ಬಸ್ಸು, ಕಾರು, ಬೈಕುಗಳನ್ನು ನಿಂತಿರ್ತವೆ. ಈ ರಾಜಾಜಿನಗರದಲ್ಲಂತೂ ಕೇಳಂಗಿಲ್ಲ. ಆ ಭಾಗದಲ್ಲೂ ಅಷ್ಟೇ ನೋಡಿ. ಆ ಸರ್ವಿಸ್ ರೋಡ್ ಹತ್ರ ಹೋದರೆ ಕಿಲೋಮೀಟರ್ ಗಟ್ಟಲೆ ನಿಂತಲ್ಲೇ ನಿಂತಿರೋ ಗಾಡಿಗಳು ಸಿಗ್ತವೆ ನಿಮಗೆ. ಈಗ ಆಲ್ರೆಡಿ ಕೃಷ್ಣ ಬೈರೇಗೌಡರು ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗ್ ಮಾಡಿ ಆ್ಯಕ್ಷನ್ ತಗೊಳ್ಬೇಕು ಅಂತಲೂ ಹೇಳಿದ್ದಾರೆ. ಅನಾಥವಾಗಿ ಬಿದ್ದಿರುವಂಥ ಈ ಗಾಡಿಗಳು ನೋಡಿ, ಈ ನೋಡ್ತಾ ಇದ್ದೀರಲ್ಲ, ಈ ಥರ ಆಟೋಗಳು, ಕಾರು, ಬೈಕು, ಕೇಳೋರೇ ಇರೋದಿಲ್ಲ, ಅದಕ್ಕೆ ಗತಿನೇ ಇರಲ್ಲ. ಈಗ ಹೆಂಗೆ ಮಾಡ್ತಾರೆ ಅಂತಂತಂದರೆ, ಶುಕ್ರವಾರದಿಂದ ಫಸ್ಟು ಈ ಗಾಡಿ ರಿಜಿಸ್ಟ್ರೇಟೆಡ್ ಯಾರ ಹೆಸರಲ್ಲಿದೆ ಅಂಥೇಳಿ ಒಂದು ನೋಟಿಸ್ ಕಳಿಸ್ತಾರೆ. ಅದಕ್ಕೂ ಕೂಡ ಉತ್ತರ ಬರಲಿಲ್ಲ. ಅಂದರೆ ಉತ್ತರ ಬರೋದಕ್ಕಿಂತ ಆ ಗಾಡಿ ಎತ್ತಬೇಕು ಅಂತ ನೋಟಿಸ್ ಕೊಟ್ಟಿರ್ತಾರೆ. ಎತ್ತಲಿಲ್ವಾ, ನಿಮ್ಮ ಗಾಡಿ ಸ್ಕ್ರ್ಯಾಪ್ಗೆ ಹೋಗುತ್ತೆ. ಇಷ್ಟೇ ವಿಚಾರ. ಇಷ್ಟು ದಿನಗಳ ತನಕ ಏನು ಮಾಡಿದ್ರು? ಫುಟ್ಪಾತ್ನಲ್ಲಿ ಒಂದು ಪರ್ಮನೆಂಟ್ ಸ್ಟ್ರಕ್ಚರನ್ನು ನಿರ್ಮಾಣ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದಂತಹ ಅಂಗಡಿಗಳನ್ನು ತೆರವು ಮಾಡಿದ್ದು, ಅದು ಒಂದು ಭಾಗ. ಈಗ ಈ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರು ಕೂಡ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟರು. ಜಿಪಿಎ ಅಧಿಕಾರಿಗಳು ಕೂಡ ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು. ಯಾವ ಥರ ಒಂದು ಪರ್ಮನೆಂಟ್ ಸ್ಟ್ರಕ್ಚರನ್ನು ನಿರ್ಮಾಣ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಅಂಗಡಿ ಹಾಕೊಂಡಿರ್ತಾರೆ ಅಂತನೋ, ಒಂದು ಶೆಡ್ ಹಾಕೊಂಡಿರ್ತಾರೆ, ಅಥವಾ ರೋಡ್ ಸೈಡ್ಗೆ ಮೆಟ್ಲುಗಳನ್ನು, ರ್ಯಾಂಪ್ಗಳನ್ನು ಅವ್ರವ್ರಿಗೆ ಬೇಕಾದಂಗೆ ಹಾಕೊಂಡಿರ್ತಾರೆ. ಮೆಟ್ಲು ಓಡಾಡೋದಕ್ಕಾಗೋದಿಲ್ಲ ಫುಟ್ಪಾತ್ನಲ್ಲಿ ಜನ. ಅಂಥದ್ದನ್ನೆಲ್ಲ ನಾವು ಹೊಡೆದಾಕ್ತಾ ಇದ್ದೀವಿ ಅಷ್ಟೇ, ಬೇರೆ ಏನೂ ಅಲ್ಲ ಅನ್ನೋದು ಒಂದು ಕ್ಲಾರಿಫಿಕೇಷನ್ನು. ಆಮೇಲೆ ಇವಾಗ ಮತ್ತೊಂದು ರೀತಿಯಾದಂಥ ಆಪರೇಷನ್ ಏನು ಅಂತಂತಂದರೆ, ರೋಡ್ ಸೈಡ್ನಲ್ಲಿ ನಿಲ್ಲಿಸಿರುವಂತಹ ಗಾಡಿಗಳು, ಅದು ವರ್ಷಾನುಗಟ್ಟಲೆ ತಿಂಗಳಾನುಗಟ್ಟಲೆಯಿಂದ ನಿಂತಿರುವಂಥ ಗಾಡಿ ಬೆಂಗಳೂರಿನಲ್ಲಿ ಬೇಜಾನ್ ಜಾಗದಲ್ಲಿ ಸಿಗ್ತಾವ. ಆ ಥರ MG ರೋಡಲ್ಲಿ ಸಿಗುತ್ತೆ, ಬನಶಂಕರಿಲಿ ಸಿಗುತ್ತೆ, ರಾಜಾಜಿನಗರದಲ್ಲಿ ಸಿಗುತ್ತೆ, ವಿಜಯನಗರದಲ್ಲಿ ಸಿಗುತ್ತೆ. ಎಲ್ಲ ಸರ್ವಿಸ್ ರೋಡಲ್ಲಿ ತಂದು ನಿಲ್ಲಿಸ್ಬಿಡ್ತಾರೆ. ಮನೆ ಮುಂದೆನೋ ಅಥವಾ ಅವ್ರು ಯಾವುದೋ ಒಂದು ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಒಂದು ಬಿಲ್ಡಿಂಗ್ ಮುಂದೆನೋ ನಿಲ್ಲಿಸ್ಬಿಡ್ತಾರೆ. ಅದನ್ನು ತೆಗೆಯೋದೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನುತಾ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಸುಳಿಯಲ್ಲಿ ಸಿಲುಕಿದ್ದಂತಹ ಬೆಂಗಳೂರಿಗೆ ಶಾಶ್ವತ ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ದಿನದಿಂದಲೂ ಕೂಡ ಕೃಷ್ಣ ಬೈರೇಗೌಡ ಅಂದರೆ ನಮ್ಮ ಒಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವರಾಗಿ ಆಯ್ಕೆಯಾಗಿ ಇದೀಗ ನೂತನವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ಕೃಷ್ಣ ಬೈರೇಗೌಡ ಅವರು ಸಾಕಷ್ಟು ಅಭಿವೃದ್ಧಿಯ ಪರವಾಗಿ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಈ ಒಂದು ಕಳೆದ ಒಂದು ವಾರದಿಂದಲೂ ಕೂಡ ಪಾದಚಾರಿ ಮಾರ್ಗದ ಒಂದು ಒತ್ತುವರಿ ತೆರವು ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಿದ್ದು, ಜೊತೆಗೆ ಈಗ ಮುಂದುವರಿದಂತೆ ಪಾದಚಾರಿಗಳ ಒಂದು ಮಾರ್ಗಕ್ಕೆ ಅನುಕೂಲವಾಗುವಂತೆ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಯನ್ನ ತೆರವು ಮಾಡುವ ಜೊತೆಗೆ ಇದೀಗ ಏನು ಶುಕ್ರವಾರ ಅಂದರೆ ಇದೇ ತಿಂಗಳ 10ನೇ ತಾರೀಕಿನಿಂದ ಪಾದಚಾರಿ ಮಾರ್ಗಕ್ಕೆ, ಹಾಗೆ ರಸ್ತೆಯಲ್ಲಿ ಯಾವೆಲ್ಲ ವಾಹನಗಳನ್ನು ಅಡ್ಡದಿಡ್ಡಿಯಾಗಿ ತುಂಬ ದಿನಗಳಿಂದ ನಿಲ್ಲಿಸಲಾಗಿದೆ ಅಂತಹ ಒಂದು ವಾಹನಗಳನ್ನು ತೆರವು ಮಾಡುವಂಥ ಕೆಲಸಕ್ಕೆ ಇದೀಗ ಮುಂದಾಗಿರುವಂಥದ್ದು. ಪ್ರಸ್ತುತ ನಾನು ಇದೀಗ ರಾಜ್ಕುಮಾರ್ ಸಮಾಧಿಯ
ಮುಖ್ಯ ರಸ್ತೆ ಇಲ್ಲಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಸಾಕಷ್ಟು ವಾಹನಗಳನ್ನು ಫುಟ್ಪಾತ್ಗಳಲ್ಲಿ ಮತ್ತು ರೋಡ್ಗಳಲ್ಲಿ ನಿಲ್ಲಿಸುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂಥದ್ದು ನಮ್ಮ ಬೆಂಗಳೂರಿನಲ್ಲಿ. ಯಾಕಂದರೆ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಅಥವಾ ಇನ್ನೊಂದು ಕಡೆ ಗಾಡಿಗಳು ಜಖಮ್ ಆದರೆ ಈ ರೀತಿ ತಂದು ಎಲ್ಲ ಕಡೆ ಅಂದರೆ ಎಲ್ಲಿ ಬೇಕೋ ಅಲ್ಲಿ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುವಂತಹ ಕೆಲಸಕ್ಕೆ ಸಾಕಷ್ಟು ಕಿಡಿಗೇಡಿಗಳು ಮುಂದಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಪಾದಚಾರಿಗಳಿಗಾಗಿರ್ಬೋದು ಅಥವಾ ಒಂದು ಸಂಚಾರವನ್ನು ಯಾರೆಲ್ಲ ಮಾಡ್ತಾರೆ ಅಂಥವರಿಗೆ ತೊಂದರೆಯಾಗದೇ ಇರುವಂತೆ ಒಂದು ಮುಂದಿನ ಕ್ರಮಕ್ಕೆ ಇದೀಗ ಕೃಷ್ಣ ಬೈರೇಗೌಡವರು ಮುಂದುವರಿತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಒಂದು 5 ನಗರ ಪಾಲಿಕೆಯ ಒಂದು ಆಯುಕ್ತರ ಜೊತೆಗೆ ಇಂದಿನ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರ ಜೊತೆಗಾಗಿರ್ಬೋದು ಎಲ್ಲರ ಜೊತೆಯಲ್ಲಿ ಕೂಲಂಕುಷವಾಗಿ ಸಭೆಯನ್ನು ನಡೆಸಿ ಇದಕ್ಕೆ ಸಂಬಂಧಪಟ್ಟಂತೆ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಇದೇ ಶುಕ್ರವಾರದಿಂದ ಈ ಒಂದು ಕಾರ್ಯಾಚರಣೆ ಆರಂಭವಾಗಲೇಬೇಕು ಅನ್ನುವಂತಹ ಒಂದು ನಿರ್ದೇಶನವನ್ನು ಕೂಡ ಈಗಾಗಲೇ GBA ಅಧಿಕಾರಿಗಳಿಗೆ ಜೊತೆಗೆ 5 ನಗರ ಪಾಲಿಕೆಯ ಮುಖ್ಯ ಆಯುಕ್ತರುಗಳಿಗೆ ಜೊತೆಗೆ ಕೇಂದ್ರ ಪಾಲಿಕೆಯ ಮುಖ್ಯ ಆಯುಕ್ತರ ಗಮನಕ್ಕೆ ಕೂಡ ತಂದಿರುವಂಥದ್ದು. ಇನ್ನು ಮೊದಲನೆಯ ಹಂತದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಗಾಡಿ ಮಾಲೀಕರಿಗೆ ನೋಟಿಸನ್ನು ನೀಡಲಾಗುತ್ತೆ. ನೋಟಿಸ್ ನೀಡಿದ ಬಳಿಕವಾಗಿ ಅವರೇನಾದರೂ ಗಾಡಿಗಳನ್ನು ತಮ್ಮ ಹ್ಯಾಂಡ್ ಓವರ್ನ ಮಾಡಿಕೊಳ್ಳದೆ ಹೋದ ಪಕ್ಷದಲ್ಲಿ ಈ ಒಂದು ಗಾಡಿಗಳನ್ನು ಏನು ಒಂದು ಕಸದ ಯಾರ್ಡ್ಗಳಿಗೆ ಕಳಿಸಲಾಗುವಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸಚಿವರ ಒಂದು ಜನಪರ ಯೋಜನೆಗಳಿಂದಾಗಿ ನಮ್ಮ ಬೆಂಗಳೂರಿನ ಸಮಸ್ಯೆಗಳು ವೇಗವಾಗಿ ಅಲ್ಲದಿರೋ ಅಟ್ಲೀಸ್ಟ್ ನಿಧಾನವಾಗಿ ಒಂದೊಂದೇ ಕಾರ್ಯರೂಪಕ್ಕೆ ಬರುವ ಮೂಲಕ ಜನರ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತೂ ಸಿಗ್ತಾ ಇದೆ ಅಂತಲೇ ಹೇಳ್ತಾ ಹೋಗ್ಬೋದು. ಕ್ಯಾಮ್ರಾಮನ್ ಶಂಕರ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.